ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ರೋಡ್ ಮ್ಯಾಪ್ ಕೊಡ್ತೀನಿ ಅಥವಾ ಸ್ಟೋರಿ ಮ್ಯಾಪ್ ಅನ್ನ ಕೊಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ರೂಮರ್ಸ್ಗಳು, ಲೀಕ್ಡ್ ಫುಟೇಜ್ಗಳು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಕತೆ ಮಾಡ್ಕೊಂತ ಹೋಗೋಣ. ಮೊದಲಿಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮಗೆ ಕನ್ಫರ್ಮ್ ಆಗಿರುವಂತ ಯೂನಿವರ್ಸ್ಗಳ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನ ನೋಡ್ಕೊಂತ ಹೋಗೋಣ. ಅದರಲ್ಲಿ ಮೊದಲನೇದು ನಮ್ಮ ಮೇನ್ ಯೂನಿವರ್ಸ್ ಆದಂತಹ ಅರ್ತ್ 616. ಇಲ್ಲಿ ನ್ಯೂ ಅವೆಂಜರ್ಸ್ ಇದ್ದಾರೆ, ವೆಕ್ಯಾಂಡಿಯನ್ಸ್ ಇದ್ದಾರೆ, ಶಾಂಗ್ ಚಿ ಇದ್ದಾನೆ, ನಮ್ಮ ಹೊಸ ಕ್ಯಾಪ್ಟನ್ ಅಮೆರಿಕಾ ಇದ್ದಾರೆ, ಅದರ ಜೊತೆ ಫ್ಯಾಲ್ಕನ್ ಕೂಡ ಇದ್ದಾರೆ, ಟಾಲೋಕಾನ್ಸ್, ನಮ್ಮ ಸೋರ್ಸರರ್ಸ್, ಯಂಗ್ ಅವೆಂಜರ್ಸ್, ಶಿ ಹಲ್ಕ್, ಡಿಫೆಂಡರ್ಸ್, ಗಾಯಾ, ನಮ್ಮ ಸ್ಪೈಡರ್ ಮ್ಯಾನ್ ಇವರೆಲ್ಲರೂ ಈಗ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಇದ್ದಾರೆ. ನಮ್ಮ ಪ್ರೆಸೆಂಟ್ ಟೈಮ್ ಲೈನ್ 2028ನೇ ಇಸ್ವಿಯಲ್ಲಿ ನಡೀತಾ ಇದೆ. ಅಂದ್ರೆ 2028 ನಮ್ಮ ಪ್ರೆಸೆಂಟ್ ಟೆನ್ಸ್. ಇದು ನಮ್ಮ ಪ್ರೆಸೆಂಟ್ ಟೈಮ್ ಲೈನ್ ಆದ್ರೆ ಇದರಲ್ಲಿ ಭೂತಕಾಲ ಅಂದ್ರೆ ಪಾಸ್ಟ್ ಟೈಮ್ ಲೈನ್ ಅಲ್ಲಿ ಏನೇನೆಲ್ಲ ಇದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅದೇ ಎಂಡ್ ಗೇಮ್ ಗಿಂತ ಮುಂಚೆ ಬಂದಂತ ಸಿನಿಮಾಗಳ ಘಟನೆಗಳು. ಇನ್ನು ಈ ನಮ್ಮ ಮೇನ್ ಯೂನಿವರ್ಸ್ ನ ಫ್ಯೂಚರ್ ಬಗ್ಗೆ ನಾವಿನ್ನು ಏನು ಪ್ರಿಡಿಕ್ಷನ್ ಮಾಡೋದಿಕ್ಕಾಗಲ್ಲ. ಆದರೆ ನಮ್ಮ ಈ ಟೈಮ್ ಲೈನ್ ಅಲ್ಲಿ ಆಗಿರುವಂತ ಬ್ರಾಂಚೆಡ್ ಟೈಮ್ ಲೈನ್ ಗಳ ಬಗ್ಗೆ ನಾವು ಮಾತಾಡಬಹುದು. ಆ ಬ್ರಾಂಚೆಡ್ ಟೈಮ್ ಲೈನ್ ಗಳು ಎಲ್ಲ ಪಾಸ್ಟ್ ಇಂದಾನೇ ಆಗಿದಾವೆ. ಸೊ ಪಾಸ್ಟ್ ಅಂತ ಅಂದ್ರೆ ಅವೆಂಜರ್ಸ್ ಎಂಡ್ ಗೇಮ್ ನಡೆಯೋದಕ್ಕಿಂತ ಮುಂಚೆ ನಡೆದಿರುವಂತಹ ಎಲ್ಲಾ ಇವೆಂಟ್ ಗಳು ಮತ್ತೆ ಅವೆಂಜರ್ಸ್ ಎಂಡ್ ಗೇಮ್ ನ ಇವೆಂಟ್ ಗಳು. ಸೊ ಈಗ 2023 ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ನಡೆದಂತ ಅವೆಂಜರ್ಸ್ ಎಂಡ್ ಗೇಮ್ ನ ಇವೆಂಟ್ ಗಳ ಬಗ್ಗೆ ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿ ನಾನು ಥ್ಯಾನೋಸ್ ನ ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. 2010ರಲ್ಲಿ ಅಥವಾ 2015 ಒಳಗಡೆ ಥ್ಯಾನೋಸ್ ಇನ್ನು ಅಂತರಿಕ್ಷದಲ್ಲೇ ಅನಂತ ಮಣಿಗಳನ್ನ ಹುಡುಕ್ತಾ ಇದ್ದ. ನೆಬುಲಾಳಿಂದ 2010ರಲ್ಲಿ ಇದ್ದಂತ ಥ್ಯಾನೋಸ್ ಡೈರೆಕ್ಟ್ ಆಗಿ 2018ಕ್ಕೆ ಬರ್ತಾನೆ. ಆತ ಬಂದು ಯಾವ್ದಾದ್ರು ಒಂದು ಸಣ್ಣ ಈವೆಂಟ್ ಅನ್ನ ಮ್ಯಾನಿಪ್ಯುಲೇಟ್ ಮಾಡಿದ್ರೆ, ಡೆಸ್ಟ್ರಾಯ್ ಮಾಡಿದ್ರೆ, ಡಿಸ್ಟ್ರಾಕ್ಷನ್ ಮಾಡಿದ್ರೆ ಅಥವಾ ಅಲ್ಲೊಂದು ನೆಕ್ಸಸ್ ಇವೆಂಟ್ ನ ಕ್ರಿಯೇಟ್ ಮಾಡಿದ್ರೆ ಟಿವಿಯದವ್ರು ಬಂದು ಅವನನ್ನ ಡೈರೆಕ್ಟ್ ಆಗಿ ನೆಕ್ಸಸ್ ಬೀಯಿಂಗ್ ಅಂತ ಹೇಳಿ ಅರೆಸ್ಟ್ ಮಾಡಿ ವಾಯ್ಡ್ ಬಿಸಾಡಿ ಆ ಟೈಮ್ ಲೈನ್ ಅನ್ನ ಪ್ರೂವ್ ಮಾಡಿ ನಮ್ಗೆ ಬೇರೆ ರೀತಿಯಾದಂತ ಒಂದು ಅವೆಂಜರ್ಸ್ ಎಂಡ್ ಗೇಮ್ ಸಿಗೋದು. ಆದ್ರೆ ಇಲ್ಲಿ ಥ್ಯಾನೋಸ್ ತಂದಿತ್ತು ಒಂದು ದೊಡ್ಡ ವಾರ್. ಆ ದೊಡ್ಡ ವಾರ್ ಅನ್ನ ಪ್ರೂವ್ ಮಾಡ್ಬೇಕು. ಅವ್ರ ಹತ್ರ ಮಾಡೋದಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಅವ್ರು ಪ್ರೂವ್ ಮಾಡ್ಬೇಕು. ಆ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ವಾಯ್ಡ್ ಹಾಕ್ಬೇಕು. ಅಷ್ಟೇ ಅಲ್ದಲೆ ಆ ಸಂಪೂರ್ಣ ರಿಯಾಲಿಟಿಯನ್ನ ಅವರು ಚೇಂಜ್ ಮಾಡಬೇಕು. ಆ ತರ ಮಾಡೋದಿಕ್ಕಾಗಲ್ಲ. ಬಿಕಾಸ್ ದಟ್ ಈಸ್ ಅ ಸೀಕ್ರೆಟ್ ಟೈಮ್ ಲೈನ್, ದಟ್ ಈಸ್ ಅ ಮೈನ್ ಟೈಮ್ ಲೈನ್. ಆ ಘಟನೆ ಹಾಗೆ ನಡಿಬೇಕಿತ್ತು, ಆ ಘಟನೆ ಹಾಗೆ ಆಗ್ಬೇಕಿತ್ತು, ಅವೆಂಜರ್ಸ್ ಎಂಡ್ ಗೇಮ್ ನಮ್ಗೆ ಹಾಗೆ ಸಿಕ್ಬೇಕಿತ್ತು ಅನ್ನೋದನ್ನ ನಮ್ಮ ಕ್ಯಾಂಗ್ ಆಲ್ರೆಡಿ ಬರ್ದು ಇಟ್ಟಿದ್ದ. ಬ್ರೋ, ಹಾಗಾದ್ರೆ ಲೋಕಿ ಟೆಸರಾಕ್ ಎತ್ಕೊಂಡು ಅಲ್ಲಿಂದ ಮಾಯವಾದಾಗ, ಪಾಸ್ಟ್ ಇಂದ ಮಾಯವಾದಾಗ ಆ ಟೈಮ್ ಲೈನ್ ಅನ್ನ ನಮ್ಮ ಟಿವಿಯದವ್ರು ಬಂದು ಕ್ಲೀನ್ ಮಾಡಿ ನಮ್ಮ ಲೋಕಿನ ಕರ್ಕೊಂಡು ಹೋದ್ರು ಒಬ್ಬ ನೆಕ್ಸಸ್ ಇವೆಂಟ್ ಅಂತ. ಅದೇ ರೀತಿ ಯಾಕೆ ನಮ್ಮ ಸ್ಟೀವ್ ರಾಜರ್ಸ್ ಜೊತೆ ಆಗ್ಲಿಲ್ಲ? ನಮ್ಮ ಸ್ಟೀವ್ ರಾಜರ್ಸ್ ಅವರು ಕೂಡ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಒಂದು ಬ್ರಾಂಚೆಡ್ ಟೈಮ್ ಲೈನ್ ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಅವರಿಗೆ ಬೇಕಾದ ಹಾಗೆ ಅವರು ಫ್ಯೂಚರ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ ಫ್ಯೂಚರ್ ನ ಅಥವಾ ಆ ಟೈಮ್ ಲೈನ್ ನ ಟಿವಿಯದವರು ಯಾಕೆ ಪ್ರೂವ್ ಮಾಡ್ಲಿಲ್ಲ? ಬಿಕಾಸ್ ಟಿವಿಯದವರು ನಮ್ಮ ಸ್ಟೀವ್ ರಾಜರ್ಸ್ ನ ಹಿಡಿಯೋದಿಕ್ಕೆ ಆಗ್ಲಿಲ್ಲ ಲೈಕ್ ಶಿಲ್ವಿ. ಯಾಕಂದ್ರೆ ನಮ್ಮ ಸ್ಟೀವ್ ರಾಜರ್ಸ್ಗೂ ಕೂಡ ಗೊತ್ತಿಲ್ಲ ಟಿವಿ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅಂತ. ಅಷ್ಟೇ ಅಲ್ಲದೆ ಅವ್ರಿಗೆ ಅವರ ಕೆಲಸ ಮಾತ್ರ ಮುಖ್ಯ ಆಗಿತ್ತು. ಅದೇನು ಅಂತಂದ್ರೆ ಪ್ರತಿಯೊಂದು ಟೈಮ್ ಲೈನ್ಗೂ ಹೋಗಿ ಆ ಟೈಮ್ ಲೈನ್ ಅಲ್ಲಿ ಇರಬೇಕಾದಂತ ವಸ್ತುವನ್ನ ಅದೇ ಟೈಮ್ ಲೈನ್ ಅಲ್ಲಿ ಅದೇ ಸರಿಯಾದ ಸಮಯಕ್ಕೆ ಇಟ್ಟು ಬರುವಂತದ್ದು. ಸೊ ಅವ್ರು ಇಟ್ಟು ಬರುವಂತ ಆ ಸಂದರ್ಭದಲ್ಲಿ ಟಿವಿಯೇ ಸಂಪೂರ್ಣವಾಗಿ ನಮ್ಮ ಲೋಕಿಯ ವಶದಲ್ಲಿತ್ತು. ಸೊ ಈ ಬ್ರಾಂಚೆಡ್ ಟೈಮ್ ಲೈನ್ ಗಳು ಯಾವ್ಯಾವೆಲ್ಲ ಇದಾವೆ ಅವನ್ನೆಲ್ಲ ನಮ್ಮ ಲೋಕಿ ಗ್ರೋತ್ ಆಗೋದಿಕ್ಕೆ ಬಿಟ್ಟ. ಆದ್ರಿಂದ ಸ್ಟೀವ್ ರಾಜರ್ಸ್ ಇಸ್ ಸಕ್ಸಸ್ಫುಲಿ ಸೆಲೆಬ್ರೇಟಿಂಗ್ ಇಸ್ ಫ್ಯೂಚರ್ ಇನ್ ದ ಬ್ರಾಂಚೆಡ್ ಟೈಮ್ ಲೈನ್. ಸೊ ಇದು ನಮ್ಮ ಪಾಸ್ಟ್ ಅಲ್ಲಿರುವಂತಹ ಪ್ರೆಸೆಂಟ್ ಫ್ಯೂಚರ್. ಬಟ್ ಆ ಫ್ಯೂಚರ್ ಯಾವ ಟೈಮ್ ಲೈನ್ ಅಥವಾ ಯಾವ ಇಯರ್ ಅಲ್ಲಿ ನಡೀತಾ ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ನಿಮ್ಗೂ ಕೂಡ ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಯೆಟ್ ಅಫಿಷಿಯಲಿ ಕನ್ಫರ್ಮ್ಡ್. ಹಾಗಂತ ನಾವು ಸುಮ್ಮನೆ ಇರ್ತೀವ ಬ್ರೋ? ಇಲ್ಲ ಬ್ರೋ. ಯಾಕಂದ್ರೆ 1943ಯಲ್ಲಿ ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಅವೆಂಜರ್ ಅಲ್ಲಿ ನಡೆದಂತ ಆ ಘಟನೆ ಇಲ್ಲಿ ಘಟಿಸಲಿಲ್ಲ. ಅಲ್ಲಿ ಸ್ಟೀವ್ ರಾಜರ್ಸ್ ಸಾಯ್ಲಿಲ್ಲ. ಅದರಿಂದ 70 ವರ್ಷಗಳ ಕಾಲ ನಮ್ಮ ಸ್ಟೀವ್ ರಾಜರ್ಸ್ ಅವರು ಐಸ್ಬರ್ಗ್ ಅಲ್ಲಿ ಫ್ರೋಸ್ ಆಗ್ಲಿಲ್ಲ. ಸೊ 1950 ಅಥವಾ 55ರಲ್ಲಿ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇಯ ಟೀಸರ್ ಏನಿದೆ ಅದರಲ್ಲೂ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಟೀಸರ್ ಏನಿದೆ ಅದು ಟೇಕ್ ಪ್ಲೇಸ್ ಆಗುತ್ತೆ ಅಂತ ನಾವು ಊಹೆ ಮಾಡಬಹುದು. ಆದ್ರೂ ಕೂಡ ಅದರ ಫ್ಯೂಚರ್ ಏನಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಈಗ ನಮಗೆ ನಮ್ಮ ಪಾಸ್ಟ್ ಗೊತ್ತಿದೆ, ಫ್ಯೂಚರ್ ಗೊತ್ತಿಲ್ಲ, ಪ್ರೆಸೆಂಟ್ ಗೊತ್ತಿದೆ, ಪ್ರೆಸೆಂಟ್ ನಡ್ಕೊಂತ ಹೋಗ್ತಾ ಇದೆ. ಅದು ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಅಂದ್ರೆ ಮೈನ್ ಟೈಮ್ ಲೈನ್ ಅಲ್ಲಿ. ಸೊ ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ಪಾಸ್ಟ್ ಏನ್ ನಡೆದಿದೆ ಅಂತ ನಮಗೆ ಗೊತ್ತು. 1943 ಬಿಫೋರ್ ಅಥವಾ 1955 ಬಿಫೋರ್ ಏನಾಗಿದೆ ಅಂತ ನಮಗೆ ಗೊತ್ತು. ನಮ್ಮ ಸ್ಟೀವ್ ರಾಜರ್ಸ್ ಪೆಗ್ಗಿ ಆಂಟಿ ಸೇರ್ಕೊಂಡು ಒಂದು ಮಗು ಮಾಡ್ಕೊಂಡ್ರು. ಬಟ್ ದೇರ್ ಫ್ಯೂಚರ್ ವಿ ಡೋಂಟ್ ನೋ. ಸೊ ಈ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಂದ್ರೆ ನಮ್ಮ ಮೈನ್ ಟೈಮ್ ಲೈನ್ ಅಲ್ಲಿ ಇರುವಂತಹ ಟೈಮ್ ಝೋನ್ 2028 ಇದ್ರ ಜೊತೆ ಬ್ರಾಂಚೆಡ್ ಟೈಮ್ ಲೈನ್ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಇಂದಾನೆ ಆಗಿರುವಂತಹ ಬ್ರಾಂಚೆಡ್ ಟೈಮ್ ಲೈನ್ ಇರುವಂತಹ ಪರಿಸ್ಥಿತಿ
ಮಾಹಿತಿಯನ್ನ, ಸಿಚುವೇಶನ್ ಆಫ್ ದಿ ಈವೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅಂದ್ರೆ ತೋರಿಸ್ಕೊಡ್ತಾ ಇದ್ದೀನಿ, ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ ನಾವೀಗ ಎಲ್ಲಿದ್ದೀವಿ ಅಂತ, ನಮ್ಮ ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ನಮ್ಮ ಮೈನ್ ಯೂನಿವರ್ಸ್ ಅಲ್ಲಿ ಅನ್ನೋದನ್ನ ಕೊಟ್ಟು ನಾನು ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಇರುವಂತಹ ಪ್ರೆಸೆಂಟ್ ಟೈಮ್ ಲೈನ್ಗೆ ಅಂದ್ರೆ 2028ಗೆ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅನ್ನ ಅರ್ತಿ ಕರ್ಸ್ಕೊತೀನಿ, ಅದ್ರ ಜೊತೆ ವಕ್ಯಾಂಡಿಯನ್ಸ್ ಜೊತೆ ಟೀಮ್ ಅಪ್ ಮಾಡ್ತೀನಿ, ಥಂಡರ್ ಬೋಲ್ಟ್ಸ್ ನು ಅವ್ರ ಜೊತೆ ಬಿಸಾಡ್ತೀನಿ. ಸೊ ವಿ ಆರ್ ಸೆಟ್ ಅಪ್ ಹಿಯರ್. ನಮ್ಮ ಸೀಕ್ರೆಟ್ ಟೈಮ್ ಲೈನ್ ನ ಈವೆಂಟ್ ಸಿಚುವೇಶನ್ ಈಗ ಈ ತರ ಇದೆ ಬ್ರೋ. ಹಾಗಾದ್ರೆ ನಮ್ಮ ಸ್ಟೀವ್ ರಾಜರ್ಸ್ ಹೋಗ್ಬಿಟ್ರೆ ಬೇರೆ ಯಾರ್ದು ಬ್ರಾಂಚ್ ಟೈಮ್ ಲೈನ್ ಇಲ್ವಾ ನಮ್ಮ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಅಂತ ನೀವ್ ಕೇಳಿದ್ರೆ ಇದಾವೆ, ಬಟ್ ನಾಟ್ ಎಕ್ಸ್ಪ್ಲೋರ್ಡ್ ವೆಲ್ ಅನ್ನೋದಕ್ಕಿಂತ ಎಕ್ಸ್ಪ್ಲೋರೇ ಮಾಡಿಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಈಗ ನಮ್ಮ ಮೈನ್ ಅರ್ತ್ 616 ನ ಮೈನ್ ಟೈಮ್ ಲೈನ್ ಮತ್ತೆ ಬ್ರಾಂಚ್ ಟೈಮ್ ಲೈನ್ ಎಲ್ಲಿದಾವೆ ಹೇಗಿದಾವೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಈಗ ಮತ್ತೊಂದು ಯೂನಿವರ್ಸ್ ಬಗ್ಗೆ ಮಾತಾಡೋಣ, ಅದೇ ನಮ್ಮ ಎಕ್ಸ್ಮೆನ್ ಗಳಿರುವಂತಹ 10005. ಇವ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇವರ ಫ್ಯೂಚರ್ ಹೇಗಿದೆ, ಪ್ರೆಸೆಂಟ್ ಹೇಗಿದೆ, ಇವರ ಟೈಮ್ ಲೈನ್ ಹೇಗಿದೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ಆ ವಿಡಿಯೋನ ನೋಡಿದ್ರೆ ಇಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಇಲ್ಲಿ ಕನ್ಫ್ಯೂಷನ್ ಇರೋದು ಅನ್ನೋದಕ್ಕಿಂತ ಇಲ್ಲ ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ವಿ ನೋ ದ ಕರೆಂಟ್ ಸಿಚುವೇಶನ್ ಆಫ್ ದಿ ಎಕ್ಸ್ಮೆನ್ಸ್ ಬಿಕಾಸ್ ದೇ ಆರ್ ಆಲ್ ಅಲೈವ್ ಇನ್ ಬ್ರಾಂಚ್ ಟೈಮ್ ಲೈನ್ ಓನ್ಲಿ. ಸೊ ನೌ ದೇ ಆರ್ ಫೇಸಿಂಗ್ ದ ಸೆಂಟಿನಲ್ಸ್, ಅದರಲ್ಲೂ ಕೂಡ ಬ್ರಾಂಚ್ ಟೈಮ್ ಲೈನ್ ಅಲ್ಲಿ. ಸೊ ಈಗ ಎಕ್ಸ್ಮೆನ್ ಗಳ ಯೂನಿವರ್ಸ್ ಆದಂತಹ 10005 ಕೂಡ ಸೆಟಲ್ ಆಗಿದೆ. ಇದಾದ್ಮೇಲೆ ಬರುವಂತದ್ದೇ ಅರ್ತ್ 96283. ಇದು ನಮ್ಮ ಟಾಬೆ ಮಾಗ್ಯೂ ಸ್ಪೈಡರ್ ಮ್ಯಾನ್ ಅವರ ಯೂನಿವರ್ಸ್. ಈ ಯೂನಿವರ್ಸ್ ಅಲ್ಲಿ ಬ್ರಾಂಚ್ ಟೈಮ್ ಲೈನ್ ಕ್ರಿಯೇಟ್ ಆಗಿ ಆಮೇಲೆ ಸೀಕ್ರೆಟ್ ಟೈಮ್ ಲೈನ್ ಗೆ ಮ್ಯಾನೇಜ್ ಆಯ್ತು. ಬ್ರೋ ಹೇಗೆ ಅಂತ ಕೇಳೋದಾದ್ರೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಲಿ ನಾವು ನೋಡಿದೀವಿ, ಅವರು ನಮ್ಮ ಮೈನ್ 616 ಅರ್ತ್ ಗೆ ಬಂದಿದ್ರು, ಅದರಿಂದ ಅವರ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಬ್ರಾಂಚ್ ಗಳು ಕ್ರಿಯೇಟ್ ಆದವು, ಟೈಮ್ ಆಲ್ಟರ್ ಆಯ್ತು. ಆದ್ರೂ ಕೂಡ ನೋ ವೇ ಹೋಮ್ ಎಂಡಿಂಗ್ ಅಲ್ಲಿ ಅವರವರ ಯೂನಿವರ್ಸ್ ಗೆ ಅವರವರು ಬಿಲಾಂಗ್ ಆಗಿದ್ದಂತ ಟೈಮ್ ಲೈನ್ ಗಳಿಗೆ ತಲುಪಿದ್ರು. ಸೊ ಅವರ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಯಾವುದೇ ಬ್ರಾಂಚ್ ಟೈಮ್ ಲೈನ್ ಗಳು ಇಲ್ಲ. ಸೊ ಈಗ ಅಟ್ ಪ್ರೆಸೆಂಟ್ ಅವರ ಯೂನಿವರ್ಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಕೇಳೋದಾದ್ರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಈ ಒಂದು ಯೂನಿವರ್ಸ್ ಏನಿದೆ ಇದು ಮೈನ್ ಪ್ಲಾಟ್ ಆಗಿ ನಮಗೆ ಕಾಣಸಿಗುತ್ತೆ ಅಂತ ಕೇಳಿ ಬರ್ತಾ ಇದೆ. ಈವನ್ ಈ ಮೂವಿಯಲ್ಲಿ ನಮ್ಮ ಟಾಬೆ ಮಾಗಿರೋರ ಸ್ಪೈಡರ್ ಮ್ಯಾನ್ ಅವರು ನಮ್ಮ ಡಾಕ್ಟರ್ ಆಕ್ಟೇವಿಯಸ್ ಅವರು ಸೃಷ್ಟಿ ಮಾಡಿರುವಂತಹ ಗೋಲ್ಡ್ ರೆಡ್ ಐರನ್ ಸ್ಪೈಡರ್ ಸೂಟ್ ಅನ್ನ ಹಾಕೊಂಡು ವೂಲ್ವರಿನ್ ವಿರುದ್ಧ ಹೋರಾಡ್ತಾರೆ ಅನ್ನೋದನ್ನ ಕೇಳ್ತಾ ಇದ್ದೇವೆ. ವಿಚ್ ಮೀನ್ಸ್ ಅವರ ಅರ್ಥ ಏನಿದೆ ಅದು ಕೂಡ ಇನ್ಕರ್ಜನ್ ಆಗುವಂತ ಟೈಮ್ ಗೆ ಬಂದು ನಿಂತಿದೆ. ಸೊ ನಮ್ಮ ಎಕ್ಸ್ಮೆನ್ ಗಳ ಯೂನಿವರ್ಸ್ ನಮ್ಮ ಟಾಬೆ ಮಾಗ್ಯೂರ್ ಅವರ ಯೂನಿವರ್ಸ್ ಗೆ ಇನ್ಕರ್ಜನ್ ಆಗೋದಿಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ನಾವು ಎಕ್ಸ್ಮೆನ್ಸ್ ವರ್ಸಸ್ ನಮ್ಮ ಟಾಬೆ ಮಾಗ್ಯೂರ್ ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ಅಲ್ಲಿರುವಂತಹ ಹೀರೋಗಳ ವಿರುದ್ಧ ಒಂದು ಒಳ್ಳೆ ಯುದ್ಧವನ್ನ ನೋಡ್ತೀವಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಷ್ಟೇ ಅಲ್ಲದೆ ಆ ಒಂದು ಡೀಟೇಲ್ಸ್ ಅಲ್ಲಿ ನಮ್ಮ ವೂಲ್ವರಿನ್ ಅವರ ಎಂಟೈರ್ ಯೂನಿವರ್ಸ್ ಅನ್ನ ಅಂದ್ರೆ ನಮ್ಮ ಟಾಬೆ ಮಾಗ್ಯೂರ್ ಅವರ ಎಂಟೈರ್ ಯೂನಿವರ್ಸ್ ಅನ್ನ ಡೆಸ್ಟ್ರಾಯ್ ಮಾಡ್ತಾರಂತೆ, ಅದು ಕೂಡ ಯೂನಿವರ್ಸ್ ಡೆಸ್ಟ್ರಾಯ್ ಅನ್ನುವಂತಹ ಒಂದು ವೆಪನ್ ಇಂದ. ಜಸ್ಟ್ ಇಮ್ಯಾಜಿನ್ ದಿಸ್ ಕೆಯಾಟಿಕ್ ಸಿಚುವೇಶನ್ಸ್. ಅದರಲ್ಲೂ ಇದು ಓಪನಿಂಗ್ ಸೀನ್ ಆಫ್ ದಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ. ಸೊ ಈಗ ಇನ್ನೊಂದು ಅರ್ಥ ಇದೆ, ಅದೇ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರ ಅರ್ತ್ 828. ಇಲ್ಲಿನ ಪಾಸ್ಟ್ ನಮ್ಗೆ ಗೊತ್ತಿದೆ ಗ್ಯಾಲಾಕ್ಟಸ್ ನ ಇನ್ವೇಷನ್. ಪ್ರೆಸೆಂಟ್ ಅಲ್ಲಿ ಅವರು ನಮ್ಮ ಅರ್ತ್ 616 ಅಲ್ಲಿ ಇದ್ದಾರೆ. ಫ್ಯೂಚರ್ ಹೇಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಅರ್ತ್ 616 ನ ಹೀರೋಸ್ ಗಳ ಜೊತೆ ಅರ್ತ್ 828 ನ ಹೀರೋಸ್ ಗಳನ್ನು ಮಿಕ್ಸ್ ಅಪ್ ಮಾಡಿ ಒಂದು ಟೀಮ್ ನ ರೆಡಿ ಮಾಡಿ ಇಟ್ಕೊಂಡಿರೋಣ. ಯಾಕಂದ್ರೆ ಎರಡು ಮೈನ್ ಯೂನಿವರ್ಸ್ ಗಳ ವಿರುದ್ಧ ನಾವು ಇನ್ಕರ್ಷನ್ ನ ನೋಡ್ಬೇಕಲ್ವಾ. ಅದರಿಂದ ಆ ಎರಡು ಮೈನ್ ಯೂನಿವರ್ಸ್ ಗಳು ಯಾವ್ಯಾವು ಅಂತಂದ್ರೆ ಒಂದು ಎಕ್ಸ್ಮೆನ್ ಗಳ ಯೂನಿವರ್ಸ್, ಅದ್ರ ಜೊತೆ ನಮ್ಮ ಟಾಬೆ ಮಾಗ್ಯೂರ್ ಯೂನಿವರ್ಸ್. ಸೊ ಫೈನಲಿ ಎಕ್ಸ್ಮೆನ್ ಗಳ ಯೂನಿವರ್ಸ್ ಮತ್ತೆ ನಮ್ಮ ಟಾಬೆ ಮಾಗ್ಯೂರ್ ಯೂನಿವರ್ಸ್ ಇಲ್ಲಿ ಇನ್ಕರ್ಜನ್ ಆಗಿ ಯಾವ್ದಾದ್ರು ಒಂದು ಯೂನಿವರ್ಸ್ ಉಳ್ಕೊಳ್ಳುತ್ತೆ. ಅದರಿಂದ ಟಾಬೆ ಮಾಗ್ಯೂರ್ ಯೂನಿವರ್ಸ್ ಅಲ್ಲಿ ಇರುವಂತಹ ಕೆಲವು ಸೂಪರ್ ಹೀರೋಗಳು ಅಥವಾ ಸೂಪರ್ ವಿಲನ್ ಗಳು ಮತ್ತೆ ಎಕ್ಸ್ಮೆನ್ ಗಳು ಇಲ್ಲಿ ಒಂದಾಗ್ತಾರೆ ಟು ಡೆಸ್ಟ್ರಾಯ್ ಅರ್ತ್ 616. ಸೊ ಈಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ನಾನು ಯಾಕೆ ಎಲ್ಲ ಯೂನಿವರ್ಸ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಆ ಎರಡು ಯೂನಿವರ್ಸ್ ಗಳನ್ನು ಸಪರೇಟ್ ಗ್ರೂಪ್ ಮಾಡಿ ಇನ್ಕರ್ಜನ್ ಮಾಡಿಸ್ಬಿಟ್ಟೆ ಅಂತ. ಬಿಕಾಸ್ ವಿ ಹ್ಯಾವ್ ಟು ನೋ ಅಬೌಟ್ ದ ಗ್ರೂಪ್ಸ್ ಆಫ್ ದಿ ಸೂಪರ್ ಹೀರೋಸ್ ಅಥವಾ ಟೀಮ್ ಆಫ್ ದಿ ಸೂಪರ್ ಹೀರೋಸ್. ಸೊ ಕನ್ಫರ್ಮ್ ಆಗಿರುವಂತಹ ಈ 4 ಯೂನಿವರ್ಸ್ ನ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಟೀಮ್ ಅಪ್ ಮತ್ತೆ ಕೊಲ್ಯೂಷನ್ ಮತ್ತೆ ಇನ್ಕರ್ಜನ್ ಇವೆಂಟ್ಸ್ ಹೇಗಿರುತ್ತೆ ಹೇಗಾಗುತ್ತೆ ಅದಾದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಮಾಹಿತಿ ಸಿಕ್ಕಿದೆ. ಈವನ್ ಟೈಮ್ ಲೈನ್ ಗಳು ಟೈಮ್ ಝೋನ್ ಗಳು ಕೂಡ ನಿಮ್ಗೆ ಗೊತ್ತಿದೆ. ಸೊ ಇವುಗಳ ಜೊತೆ ನಮ್ಮ ಹತ್ರ ಕೆಲವು ಸ್ಪೆಷಲ್ ಯೂನಿವರ್ಸಸ್ ಇದಾವೆ ಅಥವಾ ಸ್ಪೆಷಲ್ ಪ್ಯಾಕೆಟ್ ಯೂನಿವರ್ಸ್ ಗಳಿದಾವೆ. ಅದರಲ್ಲಿ ಒಂದು ವಾಯ್ಡ್. ಆ ವಾಯ್ಡ್ ಅಲ್ಲಿ ನಾವು ರೂಮರ್ ಆಗಿ ಕೇಳಸಿಗ್ತಾ ಇರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನು ಸರ್ಪ್ರೈಸಿಂಗ್ಲಿ ನೋಡಬಹುದು, ಲೈಕ್ ಗೋಸ್ಟ್ ರೈಡರ್. ಸೊ ಗೋಸ್ಟ್ ರೈಡರ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಮಿಡ್ ನೈಟ್ ಸನ್ಸ್ ಬಗ್ಗೆ ಮಾತಾಡಬೇಕು. ಮಿಡ್ ನೈಟ್ ಸನ್ಸ್ ಬಿಗಿನ್ಸ್ ಫ್ರಮ್ ಮೂನ್ ನೈಟ್. ನಮ್ಮ ಮೂನ್ ನೈಟ್ ಅವ್ರನ್ನ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 3 ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದರ ಮೂಲಕ ಮಿಡ್ ನೈಟ್ ಸನ್ಸ್ ಟೀಮ್ ಅನ್ನ ಸೆಟ್ ಅಪ್ ಮಾಡ್ತಾರೆ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಗೆ. ಇದ್ಯಾವುದೇ ರೂಮರ್ ಅಲ್ಲ, ಇದು ಆಕ್ಚುಯಲ್ ಫ್ಯಾಕ್ಟ್, ಅಂದ್ರೆ ಇದು ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ನಮ್ಮ ಡೂಮ್ ನ ಕ್ಯಾರೆಕ್ಟರ್ ಯಾವ ತರ ರಿವೀಲ್ ಆಗುತ್ತೆ ಅಂತಂದ್ರೆ ಒಬ್ಬ ಸೇವಿಯರ್ ತರ ನಮಗೆ ತೋರಿಸ್ತಾರೆ ಅಂತ ಹೇಳ್ತಾ ಇದಾರೆ. ಲೈಕ್ ಇನ್ಕರ್ಜನ್ ಆಗುವಂತ ಟೈಮ್ ಅಲ್ಲಿ ನಮ್ಮ ಡೂಮ್ ಬಂದು ಅಲ್ಲಿದ್ದಂತ ಸೂಪರ್ ಹೀರೋಗಳನ್ನ ಜನಗಳನ್ನ ಕಾಪಾಡಿ ನಮ್ಮ ಸೂಪರ್ ಹೀರೋಗಳನ್ನೆಲ್ಲ ಬುಟ್ಟಿಗೆ ಹಾಕೊಂಡು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತ ಹೇಳಿ ಅವ್ರ
ಅವರಿಗೆ ಬೇಕಾದಂತ ಪ್ಲಾನ್ ಗಳನ್ನ ನಮ್ಮ ಮೇನ್ ಸೂಪರ್ ಹೀರೋಗಳ ಮೂಲಕ ನಡೆಸ್ಕೋತಾರೆ ಅನ್ನೋದನ್ನ ಜಾನ್ ಕ್ಯಾಂಫಿ ಅನ್ನುವಂತ ಒಬ್ಬ ಫಿಲ್ಮ್ ಕಮೆಂಟೇಟರ್ ತಿಳಿಸ್ಕೊಟ್ಟಿದ್ದಾರೆ. ಅವರು 5 ಪ್ಲಾಟ್ ಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ 5 ಪ್ಲಾಟ್ ಏನೇನಂತ ಅಂದ್ರೆ ಎರಡನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ನಮ್ಮ ರೈಮಿ ಯೂನಿವರ್ಸ್ ಇದೆಯಲ್ಲ, ಅಂದ್ರೆ ನಮ್ಮ ಟಾಬೆ ಮಾಗಿರೋರ ಯೂನಿವರ್ಸ್ ಇದೆಯಲ್ಲ, ಅದ್ರ ಜೊತೆ ಎಕ್ಸ್ಮೆನ್ ಗಳ ಯೂನಿವರ್ಸ್ ಕೊಲ್ಯೂಡ್ ಆಗೋದು, ನಮ್ಮ ವೋಲ್ವರಿನ್ ಮತ್ತೆ ಡೆಡ್ ಪೂಲ್ ಇಬ್ರು ಸೇರ್ಕೊಂಡು ಆ ಯೂನಿವರ್ಸ್ ಅನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಬರುವಂತದ್ದು, ಆಮೇಲೆ ಆ ಯೂನಿವರ್ಸ್ ನ ಅವರು ಡೆಸ್ಟ್ರಾಯ್ ಮಾಡಾಕೋದು. ಇನ್ನೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಬಟ್ ಇದು ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದೇನು ಅಂತಂದ್ರೆ ನಮ್ಮ ಲೋಕಿ ನಮ್ಮ ಸ್ಟೀವ್ ರಾಜರ್ಸ್ ನ ಆ ಒಂದು ಬ್ರಾಂಚ್ ಟೈಮ್ ಲೈನ್ ಇದೆಯಲ್ಲ, ನಮ್ಮ ಅರ್ಥ 616 ನ ಬ್ರಾಂಚ್ ಟೈಮ್ ಲೈನ್ ಇದೆಯಲ್ಲ, ಆ ಎಂಟೈರ್ ಟೈಮ್ ಲೈನ್ ಅನ್ನ ಫ್ಯಾಂಟಾಸ್ಟಿಕ್ 4 ಅವರ ಯೂನಿವರ್ಸ್ ನ ಸೀಕ್ರೆಟ್ ಟೈಮ್ ಲೈನ್ ನಲ್ಲಿ ಮರ್ಜ್ ಮಾಡಿದಾನೆ ಅನ್ನೋದು. ಅದರಿಂದ ನಮ್ಮ ಫ್ಯಾಂಟಾಸ್ಟಿಕ್ 4 ಅವರ ಯೂನಿವರ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಇನ್ಕರ್ಷನ್ ಗೆ ಕಾರಣವಾಗುತ್ತೆ ಬೈ ದ ಪ್ರೆಸೆನ್ಸ್ ಆಫ್ ಅವರ್ ಸ್ಟೀವ್ ರಾಜರ್ಸ್ ಫ್ಯಾಮಿಲಿ ಅಥವಾ ನಮ್ಮ ಸ್ಟೀವ್ ರಾಜರ್ಸ್ ಅವರ ಟೈಮ್ ಲೈನ್. ಅದನ್ನ ಡಾಕ್ಟರ್ ಡೂಮ್ ಅವರು ನಮ್ಮ ರೀಡ್ ರಿಚರ್ಡ್ ಗೆ ವಾರ್ನ್ ಮಾಡ್ತಾರೆ, ಅದನ್ನ ಅವ್ರಿಗೆ ತಿಳಿಸೋದಿಕ್ ಹೋಗ್ತಾರೆ. ಆಗ ರೀಡ್ ತನ್ನ ಎಂಟೈರ್ ಯೂನಿವರ್ಸ್ ನ ಸ್ಕ್ಯಾನ್ ಮಾಡಿದಾಗ ಆತನ್ಗೆ ನಮ್ಮ ಸ್ಟೀವ್ ರಾಜರ್ಸ್ ಅವರ ಆ ಒಂದು ಬ್ರಾಂಚ್ ಟೈಮ್ ಲೈನ್ ಬಗ್ಗೆ ಗೊತ್ತಾಗುತ್ತೆ. ಆಗ ರೀಡ್ ನಮ್ಮ ಸ್ಟೀವ್ ರಾಜರ್ಸ್ ಅವರ ಕಂಪ್ಲೀಟ್ ಎಕ್ಸಿಸ್ಟೆನ್ಸ್ ನ ಎರೇಸ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಇನ್ಕರ್ಷನ್ ಆಗುತ್ತೆ. ನಮ್ಮ ಫ್ಯಾಂಟಾಸ್ಟಿಕ್ 4 ಅವರ ಯೂನಿವರ್ಸ್ ಏನಿದೆ ಅದು ಇನ್ಕರ್ಷನ್ ಅಲ್ಲಿ ಕೊಲ್ಯಾಪ್ಸ್ ಆಗುತ್ತೆ. ಸೊ ನಾನು ನಿಮ್ಗೆ ಇಲ್ಲಿ ಇನ್ನೂ ಡೀಪ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಸ್ಟೀವ್ ರಾಜರ್ಸ್ ಅವರ ಕಂಪ್ಲೀಟ್ ಯೂನಿವರ್ಸ್ ಅನ್ನ, ಅವರ ಫ್ಯಾಮಿಲಿಯನ್ನ, ಅವರ ಮಗನನ್ನ ಇಲ್ಲಿ ಕೊಲ್ಬೇಕಾಗಿ ಬರುತ್ತೆ. ಸೊ ಈ ಸ್ಟೇಟ್ಮೆಂಟ್ ನ ನಾವು ಬ್ರೇಕ್ ಡೌನ್ ಮಾಡ್ಕೊಂತ ಹೋದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವರು ಎಲ್ಲಾ ಇನ್ಸಿಡೆಂಟ್ ಗಳಿಗೂ ಪ್ಲಾಟ್ ಆಗ್ತಾ ಹೋಗ್ತಾರೆ. ಆದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಕತೆ ಇದೇ ತರ ಫ್ಲೋ ಆಗ್ತಾ ಹೋದ್ರೆ ನಮ್ಮ ಫ್ಯಾಂಟಾಸ್ಟಿಕ್ 4 ಅವರ ಟೀಮ್ ಜೊತೆ ನಮ್ಮ ಡಾಕ್ಟರ್ ಡೂಮ್ ಅವರು ನಮ್ಮ ಅರ್ತ್ 616 ಗೆ ಬಂದಿದ್ರೆ ಅವ್ರು ನಮ್ಮ ಎಲ್ಲಾ ಅವೆಂಜರ್ಸ್ ಗಳನ್ನು ಯೂಸ್ ಮಾಡಿ ಅವರ ಒಂದು ಬ್ಯಾಟಲ್ ವರ್ಡ್ ಗೆ ಪ್ರಿಪೇರ್ ಮಾಡ್ಕೊಂಡ್ರೆ ಅಬ್ಸಲ್ಯೂಟ್ ಸಿನಿಮಾ ಸರ್. ಬಿಕಾಸ್ ಡೂಮ್ ಇಸ್ ಓನ್ಲಿ ಒನ್ ಹೂ ಕ್ಯಾನ್ ಸ್ಟಾಪ್ ದ ಇನ್ಕರ್ಷನ್. ಆದ್ರೆ ಅವ್ನ ಕೈ ಸ್ಟಾಪ್ ಮಾಡೋದಕ್ಕಾಗಲ್ಲ. ಅದರಿಂದ ಈ ಎಲ್ಲಾ ಡೆಡ್ ರಿಯಾಲಿಟೀಸ್ ಗಳಿಂದ ಒಂದು ಯೂನಿವರ್ಸ್ ನ ಕ್ರಿಯೇಟ್ ಮಾಡ್ತಾನೆ ಅಥವಾ ಒಂದು ಪ್ಲಾನೆಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅದೇ ಬ್ಯಾಟಲ್ ವರ್ಡ್ ಆಗಿರುತ್ತೆ. ಆ ಬ್ಯಾಟಲ್ ವರ್ಡ್ ನ ನಡೆಸೋದಕ್ಕೆ ಲೋಕಿ ಪವರ್ ಅನ್ನ ಸ್ಟೀಲ್ ಮಾಡ್ತಾನೆ. ಆಗ ನಮ್ಮ ಡಾಕ್ಟರ್ ಡೂಮ್ ಆಗ್ತಾರೆ ಗಾಡ್ ಆಫ್ ಸ್ಟೋರೀಸ್, ಗಾಡ್ ಆಫ್ ಮಲ್ಟಿವರ್ಸ್, ಗಾಡ್ ಆಫ್ ರಿಯಾಲಿಟೀಸ್. ಸೊ ಫೈನಲಿ ನಮ್ಗೆ ಸಿಗುವಂತಹ 4 ಮೇನ್ ಸೂಪರ್ ಹೀರೋ ಯೂನಿವರ್ಸ್ ಗಳ ಬ್ರಾಂಚೆಡ್ ಟೈಮ್ ಲೈನ್ ಅಥವಾ ಸೀಕ್ರೆಟ್ ಟೈಮ್ ಲೈನ್ ಅದೇನಿದೆ, ಆ ಬ್ರಾಂಚೆಡ್ ಟೈಮ್ ಲೈನ್, ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ನಡೆಯುವಂತಹ ಈವೆಂಟ್ ಗಳನ್ನ ಸ್ಟಾಪ್ ಮಾಡೋದ್ರಿಂದ ಬರುವಂತ ಇನ್ಕರ್ಷನ್ ನ ತಡೆಯೋದಿಕ್ಕೆ ಬರುವಂತ ಡಾಕ್ಟರ್ ಡೂಮ್ ತಡೆಯೋದಿಕ್ಕಾಗ್ದಲೆ ಬ್ಯಾಟಲ್ ವರ್ಡ್ ನ ಕ್ರಿಯೇಟ್ ಮಾಡಿ ಎಲ್ಲರನ್ನು ಸೇವ್ ಮಾಡ್ತಾರೆ. ಸೊ ಪ್ಲಾನ್ ಚೆನ್ನಾಗಿದೆ, ರಿಯಾಲಿಟಿ ಚೆನ್ನಾಗಿದೆ, ಅದನ್ನ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ನಮ್ಮ ಡಾಕ್ಟರ್ ಡೂಮ್ ಜೊತೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಧಾನವಾಗಿ ನಮ್ಮ ಈ ಹೀರೋಸ್ ಗಳ ಆಕ್ಟಿವಿಟೀಸ್ ಗಳನ್ನ ನೋಡ್ತಾ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕೂಡ ರಿಯಾಲಿಟಿಯನ್ನ ರೀರೈಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಸೊ ದಿಸ್ ಇಸ್ ಹೌ ಅವೆಂಜರ್ಸ್ ಡೂಮ್ಸ್ಡೇ ವಿಲ್ ಎಂಡ್. ಸೊ ಈಗ ನಮ್ಗೊಂದು ನಿಲುವು ಸಿಕ್ಕಿದೆ, ಒಂದು ಕನ್ಕ್ಲೂಷನ್ ಸಿಕ್ಕಿದೆ, ಒಂದು ರೋಡ್ ಮ್ಯಾಪ್ ಸಿಕ್ಕಿದೆ. ಹೇಗೆ ಯೂನಿವರ್ಸ್ಗಳು, ಆ ಯೂನಿವರ್ಸ್ಗಳಲ್ಲಿರುವಂತಹ ಬ್ರಾಂಚೆಡ್ ಮತ್ತೆ ಸೀಕ್ರೆಟ್ ಟೈಮ್ ಲೈನ್ಗಳು ಅವುಗಳ ಕಥೆಯನ್ನ ಬೆಳೆಸ್ಕೊಂತ ಹೋಗ್ತವೆ. ಅದರ ಜೊತೆ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ನಮ್ಗವು ಯಾವ ರೀತಿ ಕಾಣ ಸಿಗ್ತವೆ, ಎಲ್ಲಿ ಕಾಣ ಸಿಗ್ತವೆ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಒಂದು ಅವೆಂಜರ್ಸ್ ಡೂಮ್ಸ್ಡೇ ಪೋಸ್ಟರ್ ರಿಲೀಸ್ ಆಗಿತ್ತು. ಅದು ಅಫಿಷಿಯಲ್ ಆಗಿ ರಿವೀಲ್ ಆಗಿತ್ತು ಅಂತ ತುಂಬಾ ಕೆಲವು ಜನ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ಇಟ್ಸ್ ಕಂಪ್ಲೀಟ್ಲಿ ಫೇಕ್. ನಾನು ಕೂಡ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ, ನನಗೂ ಕೂಡ ಪೋಸ್ಟರ್ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ನಮಗೆ ತುಂಬಾ ಡೀಟೇಲ್ಸ್ ಗಳು ಕೂಡ ಸಿಕ್ಕಿದ್ವು, ಕೆಲವು ಕ್ಯಾರೆಕ್ಟರ್ ಗಳ ಅನಾಲಿಸಿಸ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಸಿಕ್ತು. ಬಟ್ ದ ಕ್ವಾಲಿಟಿ ಇಸ್ ನಾಟ್ ಆಸ್ ಅವರ್ ಮಾರ್ವೆಲ್ ಸ್ಟುಡಿಯೋಸ್. ಕಾಮಿಕ್ ಕಾನ್ ಇನ್ನು ಶುರುವಾಗಿಲ್ಲ, ಕಾಮಿಕ್ ಕಾನ್ ಅಲ್ಲಿ ಆ ಪೋಸ್ಟರ್ ನ ಶೋ ಕೇಸ್ ಮಾಡಿದ್ರಂತೆ. ಎಷ್ಟು ಫೇಕ್ ನ್ಯೂಸ್ ಅಲ್ವಾ ಇದು. ಆಕ್ಚುಲಿ ಸ್ಯಾನ್ಡಿಯಾಗೋ ಕಾಮಿಕ್ ಕಾನ್ ಶುರುವಾಗೋದೇ ಜುಲೈ 23ರಿಂದ. ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ನ ಪ್ಯಾನೆಲ್ ಬರೋದು 25ಕ್ಕೆ. ಸೊ ಹೇಳ್ರಪ್ಪ, ನಮ್ ಕೆವಿನ್ ಫ್ರೈಗೆ ಅವರು ನಮಗೆ ಟೋಪಿ ಹಾಕ್ತಾ ಇದ್ರ ಅಥವಾ ನಾವೇ ಟೋಪಿ ಹಾಕಂತ ಇದೀವ? ಎಲ್ಲಿ ಬೇಕೋ ಅಲ್ಲೆಲ್ಲ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅವರ ಪೋಸ್ಟರ್ ಗಳನ್ನ ರಿಲೀಸ್ ಮಾಡ್ಬಿಡ್ತಾರ, ಎಲ್ಲೆಲ್ಲಿ ಬೇಕೋ ಅಲ್ಲಿ ತೋರಿಸ್ಬಿಡ್ತಾರ. ಇವನ್ ವಿತೌಟ್ ಮಾರ್ವೆಲ್ ಸ್ಟುಡಿಯೋಸ್ ಲೋಗೋ, ಅವೆಂಜರ್ಸ್ ಡೂಮ್ಸ್ಡೇ ಲೋಗೋ. ತಲೆ ಕೆಡಿಸ್ಕೊಂಬೇಡಿ, ಜುಲೈ 25 ಅಂದ್ರೆ ಇದೇ ತಿಂಗಳು 25ನೇ ತಾರೀಕು ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಸ್ಯಾನ್ಡಿಯಾಗೋ ಕಾಮಿಕ್ ಕಾನ್ ಅಲ್ಲಿ ತೋರಿಸ್ತಾರೆ. ಲೀಕ್ ಆಗುತ್ತೆ. ಅದಾದ್ಮೇಲೆ 1-2 ದಿನ ಆದ್ಮೇಲೆ ಆನ್ಲೈನ್ ಅಲ್ಲೂ ನಮಗೆ ಕಾಣ ಸಿಗುತ್ತೆ. ಅಷ್ಟೇ ಅಲ್ಲದೆ ಸ್ಯಾನ್ಡಿಯಾಗೋ ಕಾಮಿಕ್ ಕಾನ್ ಅಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಕುರಿತಾಗಿ ಅಥವಾ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ನ ಕುರಿತಾಗಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂದ ನಾವು ತಗೊಳ್ತಾ ಇದೀವಿ. ಆ ಬಿಗ್ಗೆಸ್ಟ್ ಅಪ್ಡೇಟ್ ಯಾವ ಲೆವೆಲ್ ಇರುತ್ತೆ ಅಂತ ಅಂದ್ರೆ ಅದನ್ನ ನಾವು ಇಮ್ಯಾಜಿನ್ ಕೂಡ ಮಾಡಿರಲ್ವಂತೆ. ಅದನ್ನ ಸ್ವತಃ ಖುದ್ದಾಗಿ ಕೆವಿನ್ ಫ್ರೈಗೆ ಮತ್ತೆ ರೂಸೋ ಬ್ರದರ್ಸ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ರನ್ ಟೈಮ್ ರಿವೀಲ್ ಆಗಿದೆ. ಅದು ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ನನ್ನ ಪ್ರಕಾರ ಇದು ಓಕೆ ಅನ್ಸುತ್ತೆ. 2 ಗಂಟೆ 46 ನಿಮಿಷ ಅಷ್ಟು ಲಾಂಗ್ ಆಗಿರುತ್ತಂತೆ ಈ ಮೂವಿ. ಅಂತ ಅಂದ್ರೆ ಇನ್ಫಿನಿಟಿ ವಾರ್ ಗಿಂತ ಲೆಂತ್ ಇರುವಂತಹ ಮೂವಿ. ಸೊ ಈ ಮೂವಿಯಲ್ಲಿ ಮೇನ್ ಪ್ಲಾಟ್ ಏನಾಗಿರುತ್ತೆ ಅಂತ ಅಂದ್ರೆ ನಮ್ಮ ಡೂಮ್ ನ ಆರಿಜಿನ್, ನಮ್ಮ ಡೂಮ್ ನ ಪವರ್ ಅಂಡ್ ಎಬಿಲಿಟೀಸ್ ಮತ್ತೆ ನಮ್ಮ ಡೂಮ್ ಸುತ್ತಮುತ್ತ ನಡೆಯುವಂತಹ ಘಟನೆಗಳು. ಅದರ ಜೊತೆಗೆ ನಮ್ಮ ಈ ಅವೆಂಜರ್ಸ್ಗಳ ಅಥವಾ ನಮ್ಮ ಈ ಸೂಪರ್ ಹೀರೋಗಳ ಟೀಮ್ ಅಪ್ ಸ್ಟೋರಿ ಇರುತ್ತೆ. ಯಾಕಂದ್ರೆ ಇದಕ್ಕೆ ಆನ್ಸರ್ ತುಂಬಾ ಈಸಿ ಆಗಿದೆ. ಅದೇನು ಅಂತಂದ್ರೆ ಸಿನಿಮಾದ ಹೆಸರೇ ಅವೆಂಜರ್ಸ್ ಡೂಮ್ಸ್ಡೇ. ಸೊ ಇಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಅವೆಂಜರ್ಸ್ ಗಳ ರಿಯೂನಿಯನ್ ಆಗುತ್ತೆ ಡೂಮ್ ನ ವಿರುದ್ಧ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ.
ಸೊ ಇದಾಗಿತ್ತು ನಾವು ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ನ ಅವೆಂಜರ್ಸ್ ಡೂಮ್ಸ್ಡೇಗೆ ತಿಳ್ಕೊಬೇಕಾಗಿದ್ದಂತ ರೋಡ್ ಮ್ಯಾಪ್, ಟೈಮ್ ಝೋನ್, ಅದ್ರ ಜೊತೆ ಒಂದು ಕಾನ್ಸೆಪ್ಟ್ ಆಫ್ ಸ್ಟೋರಿ. ಇನ್ನು ಟ್ರೈಲರ್ ಬರೋದಿದೆ. ಟ್ರೈಲರ್ ತುಂಬಾ ಹತ್ರದಲ್ಲೇ ಬರುತ್ತೆ. ನಾನು ತುಂಬಾ ಬೇಗನೆ ವಿಡಿಯೋ ಮಾಡಾಕ್ತೀನಿ. ನಿಮ್ಗೇನ್ ಅನ್ಸುತ್ತೆ, ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ಬರೀ ಇನ್ಕರ್ಜನ್ ಆಗಿರುತ್ತಾ, ಅಥವಾ ಈ ಎಕ್ಸ್ಮೆನ್ಗಳು, ಅವೆಂಜರ್ಸ್ಗಳು, ಈ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅಪ್ ಮಾತ್ರ ಇರುತ್ತಾ? ಅಷ್ಟೇ ಅಲ್ದಲೆ ನಿಮ್ದೇನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಅವೆಂಜರ್ಸ್ ಡೂಮ್ಸ್ಡೇ ಮೇಲೆ, ಅದಕ್ಕಂತಾನೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ನೀವೇನೇನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ಸ್ಟೇಯಿಂಗ್ ವಿತ್ ಮೀ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್. ಬಾಯ್.